ಡೀಸೆಲ್ ಮಿತ ಬಳಕೆಗೆ ಪ್ರಧಾನಿ ಸಲಹೆಯನ್ನ ಕೊಟ್ಟಿದ್ದಾರೆ. ಜಾಗತಿಕ ರಾಷ್ಟ್ರಗಳ ಮಾದರಿಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಈಗ ಕರೆಯನ್ನ ಕೊಟ್ಟಿದ್ದು, ಬಹುತೇಕ ಕಡೆ ಈಗಾಗಲೇ ಈ ವ್ಯವಸ್ಥೆ ಜಾರಿಯಲ್ಲಿ ಇದೆ. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಕೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಸಲಹೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಜಾಗತಿಕ ರಾಷ್ಟ್ರಗಳ ಮಾದರಿಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಭಾರತದಲ್ಲೂ ಈ ಕರೆಯನ್ನ ಕೊಟ್ಟಿದ್ದು, ಈಗಾಗಲೇ ಅನೇಕ ಕಡೆಗಳಲ್ಲಿ ಈ ವ್ಯವಸ್ಥೆ ಜಾರಿಯಾಗಿದೆ. ಈ ಹಿನ್ನೆಲೆಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈಗ ಭಾರತದ ಜನತೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಪೆಟ್ರೋಲ್ ಬಳಕೆ, ಡೀಸೆಲ್ ಬಳಕೆಯನ್ನ ಮಿತವಾಗಿ ಬಳಕೆ ಮಾಡಿ. ಜಾಗತಿಕ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು ಏನೇನಿದೆ ಆ ಹಿನ್ನೆಲೆಯಲ್ಲಿಯೇ ಕೂಡ ಇಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳ ಆಗದ ರೀತಿಯಲ್ಲಿ ಈಗ ಪೆಟ್ರೋಲ್ ಡೀಸೆಲ್ಗಳನ್ನ ಮಿತವಾಗಿ ಬಳಕೆ ಮಾಡಬೇಕು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಸಲಹೆಯನ್ನ ಕೊಟ್ಟಿದ್ದಾರೆ. ತೈಲ ಮಿತ ಬಳಕೆಗೆ ಈಗಾಗಲೇ ಅನೇಕ ರಾಷ್ಟ್ರಗಳು ನಿಯಮವನ್ನ ಹಾಕೊಂಡಿವೆ. ಅದರಲ್ಲಿ ಪ್ರಮುಖವಾಗಿ 40ಕ್ಕೂ ಹೆಚ್ಚು ರಾಷ್ಟ್ರಗಳು ಈ ನಿಯಮವನ್ನ ಈಗಾಗಲೇ ತಮ್ಮ ದೇಶಗಳಲ್ಲಿ ಅಳವಡಿಸಿಕೊಂಡಿದೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಮಿತ ಬಳಕೆಯ ಸಲಹೆ ಜೊತೆಗೆ ಮಿತ ಬಳಕೆ ಸೂತ್ರ ಏನು ಅಂತ ನೋಡೋದಾದ್ರೆ 40ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಮಿತ ಬಳಕೆ ಈಗಾಗಲೇ ಜಾರಿಯ ನಿಯಮ ಇದೆ. ಖರೀದಿ, ತೆರಿಗೆ, ಸಂಸ್ಕರಣೆಯ ಖರ್ಚು, ಉಳಿತಾಯ, ಹಾಗೆಯೇ 3 ರಾಷ್ಟ್ರಗಳಲ್ಲಿ ಗೃಹ ಬಳಕೆಯ ಗ್ಯಾಸ್ಗೆ ರೇಷನ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. 18 ರಾಷ್ಟ್ರಗಳಲ್ಲಿ ಕಾರ್ ಪೂಲಿಂಗ್, ಸರ್ಕಾರಿ ಸಾರಿಗೆಯನ್ನ ಬಳಕೆ ಮಾಡಲಾಗ್ತಾ ಇದೆ. 13 ರಾಷ್ಟ್ರಗಳಲ್ಲಿ ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆಯನ್ನ ಈಗಾಗಲೇ ಜಾರಿಗೆ ತರಲಾಗಿದೆ. ವರ್ಕ್ ಫ್ರಮ್ ಹೋಮ್ನಿಂದಾಗಿ ವಿದ್ಯುತ್, ಎಸಿ ಬಳಕೆಗೆ ಕಡಿವಾಣವನ್ನ ಹಾಕಲಾಗ್ತಿದೆ. ಆನ್ಲೈನ್ ಮೀಟಿಂಗ್, ಆನ್ಲೈನ್ ಕ್ಲಾಸ್ಗಳನ್ನು ಮಾಡೋದಕ್ಕೂ ಕೂಡ ಹೇಳಲಾಗಿದೆ. ರಾಷ್ಟ್ರಗಳಲ್ಲಿ ಗೃಹ ಬಳಕೆ ಗ್ಯಾಸ್ಗೆ ರೇಷನ್ ಸಿಸ್ಟಮ್ ಅನ್ನ ಕೂಡ ಈಗಾಗಲೇ ಅಳವಡಿಕೆ ಮಾಡಲಾಗಿದ್ದು, 18 ರಾಷ್ಟ್ರಗಳಲ್ಲಿ ಕಾರ್ ಪೂಲಿಂಗ್, ಸರ್ಕಾರಿ ಸಾರಿಗೆ ಬಳಕೆಯನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ 13 ರಾಷ್ಟ್ರಗಳಲ್ಲಿ ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ. ವರ್ಕ್ ಫ್ರಮ್ ಹೋಮ್ನಿಂದಾಗಿ ವಿದ್ಯುತ್, ಎಸಿ ಬಳಕೆಗೂ ಕೂಡ ಕಡಿವಾಣವನ್ನ ಹಾಕಲಾಗಿರುವಂತದ್ದು. ಕೆಲ ರಾಷ್ಟ್ರಗಳಲ್ಲಿ ಸೋಲಾರ್, ಎಲ್ಪಿಜಿ ಅರ್ಧ ಫಿಲ್ಲಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಹಾಗಾಗಿ ಬೇರೆ ರಾಷ್ಟ್ರಗಳಲ್ಲಿ ಯಾವ ರೀತಿಯಾಗಿ ಈಗಾಗಲೇ ಈ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ, ಆ ವ್ಯವಸ್ಥೆ ಕೂಡ ಭಾರತದಲ್ಲಿ ಇನ್ನು ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಮಿತ ಬಳಕೆಯ ಸೂತ್ರವನ್ನ ಈಗಾಗಲೇ ಹೇಳ್ತಾ ಇದ್ದಾರೆ ಜನರಿಗೆ. ತೈಲ ಮಿತ ಬಳಕೆಗೆ ಈಗಾಗಲೇ 40ಕ್ಕೂ ಹೆಚ್ಚು ರಾಷ್ಟ್ರಗಳು ಆಲ್ರೆಡಿ ಕರೆ ಕೊಟ್ಟಿವೆ.